ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 7 ಡಿಸೆಂಬರ್ 2025ರಂದು ಕಂಡಕ್ಟ್ ಮಾಡಲಾದಂಥ ಕರ್ನಾಟಕ TET, ದಟ್ ಈಸ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ದ ಪೇಪರ್ 1. ಈ ಒಂದು ಪೇಪರ್ 1ನಲ್ಲಿ ಕೇಳಲಾದಂಥ ಎಲ್ಲ ಒಂದು ಕ್ವಶನ್ಗಳಿಗೆ ಸಂಭಾವ್ಯ ಉತ್ತರಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡುವ. ಸೊ ಈಗ ಆಲ್ರೆಡಿ 1ರಿಂದ 30ರವರೆಗಿನ ಪಾರ್ಟ್ 1 ಆ ಒಂದು ಕ್ವಶನ್ಗಳ ಒಂದು ಸಂಭಾವ್ಯ ಉತ್ತರಗಳನ್ನು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ನೂ ಯಾರು ನೋಡಿಲ್ಲ, ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮುಖಾಂತರ ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್ ಫಾರ್ ದ ಲ್ಯಾಂಗ್ವೇಜ್ ಸೆಕೆಂಡ್. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಒಂದು ಪ್ಯಾಸೇಜನ್ನು ಓದ್ಕೊಂಡು ನೀವು ಇಲ್ಲಿ 31ರಿಂದ 38ರವರೆಗಿನ ಕ್ವಶನ್ಗಳಿಗೆ ಆನ್ಸರನ್ನು ಮಾಡಬೇಕು. ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು. ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್ ದ ರಿಯಲ್ ಫೂಲ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ ಅಕಾರ್ಡಿಂಗ್ ಟು ಪ್ಯಾಸೇಜ್. ಓಕೆ. ಸೆಕೆಂಡ 32ನೇ ಕ್ವಶನು. ದ ಕಿಂಗ್ ಆ್ಯಂಡ್ ಮಿನಿಸ್ಟರ್ ಡಿಸೈಡೆಡ್ ಟು ಚೇಂಜ್ ನೈಟ್ ಇಂಟು ಡೇ, ಡೇ ಇಂಟು ನೈಟ್. ಅಂದರೆ ರಾತ್ರಿಯನ್ನು ಹಗಲು ಮತ್ತು ಹಗಲನ್ನು ರಾತ್ರಿಯಾಗಿ ಏನಪ್ಪ ಅದನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನಿಸಿದ್ರು. ಡಿಸೈಡೆಡ್. ಓಕೆ. ಸೊ ಇಲ್ಲಿ ಆಪ್ಷನ್ 1 ಆಗುತ್ತೆ. ನೆಕ್ಸ್ಟ್ 33ನೇ ಕ್ವಶನ್ ನೋಡಿ. ದೇ ಆರ್ಡರ್ಡ್ ದ್ಯಾಟ್ ಎವ್ರಿ ಒನ್ ಶುಡ್ ಬಿ ಅವೇಕ್ ಆ್ಯಟ್ ನೈಟ್. ನೆಕ್ಸ್ಟ್ ದೇ ಆಲ್ ವೆಂಟ್ ಟು ಬೆಡ್ ಆ್ಯಸ್ ಸೂನ್ ಆ್ಯಸ್ ದ ಸನ್ ಕೇಮ್ ಅಪ್. ಓಕೆನಾ? ಈ ಒಂದು ಪ್ಯಾಸೇಜನ್ನು ನೀವು ಒಮ್ಮೆ ಓದಿದ್ರಿ ಅಂದ್ರೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದಾಗಿದೆ. ತುಂಬ ಈಸಿ ಇದೆ ಪ್ಯಾಸೇಜು. ದ ಪನಿಷ್ಮೆಂಟ್ ಫಾರ್ ಡಿಸ್ಒಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ವಾಸ್ ಡೆತ್. ಓಕೆ. ನೆಕ್ಸ್ಟ್ ಸಿನೋನಿಮ್ಸ್ ಕೇಳಿದ್ದಾರೆ. ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ಸ್ ಸಿನೋನಿಮ್ಸ್ ವಿತ್ ಬ್ಯೂಟಿಫುಲ್. ಈ ಬ್ಯೂಟಿಫುಲ್ಗೆ ಸಂಬಂಧಪಟ್ಟಂಥ ಒಂದು ಸಿನೋನಿಮ್ ಅಂದ್ರೇನು? ಸಮಾನಾರ್ಥಕ ಪದಗಳು. ಪ್ರೆಟ್ಟಿ, ಹ್ಯಾಂಡ್ಸಮ್, ಅಟ್ರಾಕ್ಟಿವ್, ಲವ್ಲಿ. ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 37ನೇ ಕ್ವಶನು. ದ ಟೂ ಸ್ಟ್ರೇಂಜರ್ಸ್, ಗುರು ಆ್ಯಂಡ್ ಹಿಸ್ ಡಿಸಿಪಲ್, ವೇರ್ ಅಮೇಜ್ಡ್ ಟು ಸಿ ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ ಆ್ಯಂಡ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಎಟ್ ನೈಟ್. ಅರ್ಥ ಆಯ್ತಾ? ಎಲ್ಲರೂ ಹಗಲಲ್ಲಿ ಮನ್ಕೋಬೇಕು ಮತ್ತು ಅವರ ಒಂದು ಕೆಲಸ ಕಾರ್ಯವನ್ನು ರಾತ್ರಿಯಲ್ಲಿ ಮಾಡಬೇಕು ಅಂತ ಇಲ್ಲಿ ಆನ್ಸರ್ ಆಗತ್ತೆ. ದ ವರ್ಡ್ ಇನ್ ದ ಪ್ಯಾಸೇಜ್ ವಿಚ್ ಮೀನ್ಸ್. ನೋಡಿ, ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ. ಅಂದರೆ ಒಂದು ಪ್ಯಾಸೇಜಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್. ಫೀಲಿಂಗ್ ಆಫ್ ವೆರಿ ಗ್ರೇಟ್ ಸರ್ಪ್ರೈಸ್ ಅಂದರೆ ಏನಾಗುತ್ತೆ? ಅಂದರೆ ಒಂದೇ ಒಂದು ಶಬ್ದದಲ್ಲಿ ಹೇಳಬೇಕಂದ್ರೆ ದ ಫೀಲಿಂಗ್ ಆಫ್ ಗ್ರೇಟ್ ಸರ್ಪ್ರೈಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಅಸ್ಟೋನಿಶ್ಮೆಂಟ್. ಅಸ್ಟೋನಿಶ್ಮೆಂಟ್ ಆಗುತ್ತೆ, ಅಮೇಜ್ಮೆಂಟ್ ಆಗುತ್ತೆ. ಅಮೇಜ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಅಸ್ಟೌಂಡ್ಮೆಂಟ್ ಆಗುತ್ತೆ. ಅಸ್ಟೌಂಡ್ಮೆಂಟ್ ಆಗುತ್ತೆ. ಓಕೆ. ಮತ್ತು ಫ್ಲ್ಯಾಬರ್ ಗ್ಯಾಸ್ಟೆಡೂ ಆಗುತ್ತದೆ. ಬಟ್ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಅಸ್ಟೋನಿಶ್ಮೆಂಟ್. ನೆಕ್ಸ್ಟ್ ನೋಡಿ, ಮತ್ತೊಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. 39ರಿಂದ 45ನೇ ಕ್ವಶನ್ಗಳನ್ನು ಏನಪ್ಪ ಆನ್ಸರ್ ಮಾಡಬೇಕು ನಾವು ಇಲ್ಲಿ. 39ನೇ ಕ್ವಶನ್ ನೋಡಿ. ದ ಪ್ಲೇಸ್ ವೇರ್ ಪೇಪರ್ ಬೋಟ್ಸ್ ಯೂಸ್ಡ್ ಟು ಫ್ಲೋಟ್ ಒನ್ ಬೈ ಒನ್ ವಾಸ್ ಡೌನ್ ದ ರನ್ನಿಂಗ್ ಸ್ಟ್ರೀಮ್. ನೆಕ್ಸ್ಟ್ 40th ಕ್ವಶನ್. ದ ರೀಸನ್ ಫಾರ್ ರೈಟಿಂಗ್ ದ ನೇಮ್ ಆ್ಯಂಡ್ ನೇಮ್ ಆಫ್ ದಿ ವಿಲೇಜ್ ಇನ್ ಬಿಗ್ ಬ್ಲ್ಯಾಕ್ ಲೆಟರ್ಸ್ ವಾಸ್. ದಟ್ ಈಸ್ ಆಪ್ಷನ್ 1 ಆಗುತ್ತೆ. Someone in strange land will find I know
ಹೂ ದ ಚೈಲ್ಡ್ ವಾಸ್. ಇದು ಆಗುತ್ತೆ. ನೆಕ್ಸ್ಟ್ 41ನೇ ಕ್ವಶನ್ ನೋಡಿ. ಇಲ್ಲಿ ಕರೆಕ್ಟ್ ಆನ್ಸರ್ ಹೇಳ್ತೀನಿ ನಾನು ಜಸ್ಟ್ ನಿಮಗೆ. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 3 ಆಗುತ್ತೆ. AB ಮತ್ತು CD ಆಗುತ್ತೆ. AB ಮತ್ತು CD ಅಂದರೆ ಇಲ್ಲಿ ದ ರೀಮ್ ಸ್ಕೀಮ್ ಆಫ್ ದಿಸ್ ಪೋಯಮ್, ರೀಮ್ ಸ್ಕೀಮ್ ಆಫ್ ದಿಸ್ ಪೋಯಮ್, ರೀಮ್ ಸ್ಕೀಮ್ ಕೇಳಿದ್ದಾರೆ. ಓಕೆನಾ. ರೀಮ್ ಸ್ಕೀಮ್ ಅಂದರೆ ದ ಪೋಯಮ್ ಈಸ್ ಇನ್ ಫ್ರೀ ವರ್ಸ್ ಆ್ಯಂಡ್ ದ ಲೈನ್ಸ್ ಪ್ರೊವೈಡೆಡ್ ಡು ನಾಟ್ ಫಾಲೋ ಅ ಫಿಕ್ಸ್ಡ್ ರೈಮ್ ಸ್ಕೀಮ್ ಲೈಕ್ ಸ್ಟ್ರೀಮ್, ಆಮೇಲೆ ಲೈವ್, ಆ್ಯಮ್, ಆಮೇಲೆ ನೈಟ್. ಓಕೆ, ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ 3 ಆಗುತ್ತೆ. ನೆಕ್ಸ್ಟು ದ ಸಿನಾನಿಮ್ಸ್ ಆಫ್ ದಿ ವರ್ಡ್ ಸ್ಟ್ರೇಂಜ್ ಆರ್. ಸ್ಟ್ರೇಂಜ್ಗೆ ಒಂದು ಸಿನಾನಿಮ್ಸ್ ಯಾವುದಾಗುತ್ತಾ, ಸ್ಟ್ರೇಂಜ್. ಸ್ಟ್ರೇಂಜ್ ಅಂದರೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಅನ್ಯೂಸ್ವಲ್, ಸರ್ಪ್ರೈಸಿಂಗ್, ಅನ್ಫ್ಯಾಮಿಲಿಯರ್. ಆಪ್ಷನ್ ನಂಬರ್ 4 ಇಸ್ ಕರೆಕ್ಟ್. ನೆಕ್ಸ್ಟ್ 43ನೇ ಕ್ವಶನು. ದ ಫೇರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್. ದ ಕರೆಕ್ಟ್ ಫಿಗರ್ ಆಫ್ ಸ್ಪೀಚ್ ಇನ್ ದ ಲೈನ್ ಈಸ್. ಫಿಗರ್ ಆಫ್ ಸ್ಪೀಚ್ ಯಾವುದು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಪರ್ಸೋನಿಫಿಕೇಷನ್. ಪರ್ಸೋನಿಫಿಕೇಷನ್ ಯಾಕಾಗತ್ತಾ, ಅಟ್ರಿಬ್ಯೂಟಿಂಗ್ ದ ಹ್ಯೂಮನ್ ಆ್ಯಕ್ಷನ್ ಅಂದ್ರೆ ಒಬ್ಬ ಹ್ಯೂಮನ್ ಆ್ಯಕ್ಷನನ್ನು ಎತ್ತಿ ತೋರಿಸ್ತಾ ಇದ್ದ. ಸೇಲಿಂಗ್ ಅಂದರೆ ಈ ಸೇಲಿಂಗ್ ಟು ಅಬ್ಸ್ಟ್ರಾಕ್ಟ್ ದ ಫೇರೀಸ್ ಆಫ್ ಸ್ಲೀಪ್. ಸೊ ಇಲ್ಲಿ ಆನ್ಸರ್ ಪರ್ಸೋನಿಫಿಕೇಷನ್. ನೆಕ್ಸ್ಟ್ ದ ಸ್ಪೆಷಲ್ ಗಿಫ್ಟ್ sent by the poet was surely flower. Next the child dreams that fairies of sleep. Option 3 ಆಗುತ್ತೆ. ನೆಕ್ಸ್ಟ್ ಕೆಲವೊಂದಿಷ್ಟು ಕ್ವಶನ್ ಅದಾವ. ಮತ್ತು when did India become free? The above sentence should end with. ನೋಡಿ, ಈಗ ಮೇಲೆ ಏನು ಕೊಟ್ಟಿದ್ದಾರೆ, ವೆನ್ ಡಿಡ್ ಇಂಡಿಯಾ ಬಿಕಮ್ ಫ್ರೀ. ಮುಂದೆ ಏನು ಬೇಕು, ಏನು ಕಾಮ ಬೇಕು, ಫುಲ್ ಸ್ಟಾಪ್ ಬೇಕು, ಕ್ವಶನ್ ಮಾರ್ಕ್ ಬೇಕು. ಸೊ ಇಲ್ಲಿ ಇದು ಏನಾಗುತ್ತಾ, ಇಲ್ಲಿ ಕ್ವಶನ್ ಮಾರ್ಕ್ ಬೇಕು. ಇದನ್ನು ಡೈರೆಕ್ಟಾಗಿ ಕ್ವಶನ್ ಕೇಳಿದ್ದಾರೆ. ವೆನ್ ಡಿಡ್ WH ಬಂದಿದೆಯಲ್ಲ, ಸೊ ಅದಕ್ಕೆ ಕ್ವಶನ್ ಮಾರ್ಕ್ ಬೇಕು. ಆಪ್ಷನ್ 3 ಇಸ್ ಕರೆಕ್ಟ್. ದ ವರ್ಡ್ ವೀಲ್ ಕೊಲೊಕೇಟ್ಸ್ ವಿತ್. ದ ವರ್ಡ್ ವೀಲ್ ಕೊಲೊಕೇಟ್ಸ್ ವಿತ್ ಕಾರ್. ಯಾಕೆ? ವೀಲ್ ಅಂದರೆ ಏನು, ಗಾಲಿ. ವೀಲ್ ಈಸ್ ಎ ಕಾಮನ್ ಕಾಂಪೋನೆಂಟ್ ಆಫ್ ಅ ಕಾರ್ ಆರ್ ಬಸ್. ಅರ್ಥ ಆಯ್ತಾ? ಕಾರ್ ಇಸ್ ದ ಕರೆಕ್ಟ್. ಕೊಲೊಕೇಟ್ಸ್ ಅಂದರೆ ಏನು ಹೇಳಿ ನೋಡೋಣ. ಸೊ ಇದು ಜೋಡಣೆ ಆಗ್ತದೆ, ಜೋಡಣೆ. ಕೊಲೊಕೇಟ್ ಅಂದರೆ ಜೋಡಿಸುವುದು. ನೆಕ್ಸ್ಟ್ ದೇ ಆರ್ ಗುಡ್ ಪ್ಲೇಯರ್ಸ್. ಇಲ್ಲಿ ಕರೆಕ್ಟ್ ಒಂದು ಕ್ವಶನ್ ಟ್ಯಾಗನ್ನು ನಾವು ಕೊಡಬೇಕು. ದೇ ಆರ್ ಗುಡ್ ಪ್ಲೇಯರ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಅರಂಟ್ ದೇ. ಆರ್ ಇದೆಯಲ್ಲ, ಆರ್ಗೆ ನೆಗೆಟಿವ್, ಅರಂಟ್ ದೇ. ನೆಕ್ಸ್ಟ್ ದ ನ್ಯೂ ನೈಫ್. ದ ನ್ಯೂ ನೈಫ್ ವಾಸ್ ಶಾರ್ಪ್, ಅಂಡರ್ಲೈನ್ ಮಾಡಿದ್ದಾರೆ. ಬಟ್ ದ ಓಲ್ಡ್ ಒನ್ ವಾಸ್. ದ ನ್ಯೂ ನೈಫ್, ಹೊಸ ಒಂದು ಕತ್ರಿ ಏನದ, ಅದು ಶಾರ್ಪ್ ಅದ, ಫುಲ್ ಶಾರ್ಪ್ ಅದ. ಬಟ್ ಓಲ್ಡ್ ಒನ್ ವಾಸ್ ಬ್ಲಂಟ್. ಅಂದರೆ ಇಲ್ಲಿ ವರ್ಡ್ ಇದು ಶಾರ್ಪ್ ಅನ್ನೋದು ಇದಕ್ಕೆ ಏನು ಇಂಡಿಕೇಟ್ ಮಾಡ್ತದ, ಅಪೋಸಿಟ್. ಶಾರ್ಪ್, ಬ್ಲಂಟ್. ಓಕೆ, ಶಾರ್ಪ್ is the opposite word for a blunt. Next, the correct suffix to be added to the word kind to make it a noun is. ನೋಡಿ, ಈ ಕೈಂಡ್ ಅನ್ನೋ ಒಂದು ಶಬ್ದಕ್ಕೆ ಸಫಿಕ್ಸ್ ಯಾವುದನ್ನು ಕೊಡ್ಬೋದು ನಾವು.
ಸಫಿಕ್ಸ್ ಅಂದರೆ ಏನು? ಈಗ ಕೈಂಡ್ ಇದೆ, ಸಫಿಕ್ಸ್ ಅಂದರೆ ಇಲ್ಲಿ ಮುಂದೆ ಕೊಡೋದು, ಪ್ರಿಫಿಕ್ಸ್ ಅಂದರೆ ಮೊದಲು ಕೊಡಬೇಕು. ಸೊ ಇಲ್ಲಿ ಸಫಿಕ್ಸ್ ಕೇಳಿದ್ದಾರೆ, ಎಲ್ ವೈ ಕೊಡೋಣ, ನೆಸ್ ಕೊಡೋಣ, ಅಥವಾ ಐ ಎನ್ ಜಿ ಕೊಡೋಣ, ಅಥವಾ ಫುಲ್ ಕೊಡೋಣ, ನೆಸ್, ಕೈಂಡ್ನೆಸ್, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೆಕ್ಸ್ಟ್ ನೋಡಿ, ಸಜೆಸ್ಟೋಪೀಡಿಯಾ ವಾಸ್ ಆ್ಯನ್ ಅಪ್ರೋಚ್ advocated by, so it is an advocated by an Bulgarian psychiatrist and educator Dr. Georgi Lojanov. ಇದು ಕರೆಕ್ಟ್ ಆಗುತ್ತೆ, ಡಾಕ್ಟರ್ ಜಾರ್ಜಿ ಲೋಜಾನೋವ್. ನೆಕ್ಸ್ಟ್ ಕ್ವಶನು, ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ಆಫ್ ಯೂನಿಟ್ ಟೆಸ್ಟ್ ಈಸ್. ಇಲ್ಲಿ ಫಸ್ಟ್ ಸ್ಟೇಜ್ ಆಫ್ ಪ್ರಿಪ್ರೇಷನ್ ಆಫ್ ಯೂನಿಟ್ ಟೆಸ್ಟ್ ಏನಾಗ್ತದ? ಮೇನ್ ನಾವು ಅಂಡರ್ಸ್ಟ್ಯಾಂಡಿಂಗ್ ದ ಯೂನಿಟ್ಸ್ ಪರ್ಪೋಸ್. ಸೊ ಇಲ್ಲಿ ಆಪ್ಷನ್ 4 ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ದ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗ್ವಲ್ ಮೆಥಡ್ ಈಸ್. ಇದೊಂದು ಬೈಲಿಂಗ್ವಲ್ ಮೆಥಡ್ ಅಂದ್ರೇನು? ಬೈಲಿಂಗ್ವಲ್ ಅಂದ್ರೇನು? ಡಬಲ್ ಆಗ್ತದೆ. ಓಕೆ, ಬೋತ್ ಲ್ಯಾಂಗ್ವೇಜಸ್. ಅದರ ಒಂದು ಡಿಸ್ಅಡ್ವಾಂಟೇಜ್ ಏನು? ಡಿಸ್ಅಡ್ವಾಂಟೇಜ್ ಏನಾಗ್ತದೆ? ಮೇನ್ ಡಿಸ್ಅಡ್ವಾಂಟೇಜ್ ಇದ್ರದ್ದು ಟೀಚರ್ ಡಿಪೆಂಡೆನ್ಸಿ ಆಗ್ತದೆ, ಅಂದ್ರೆ ರಿಕ್ವೈರಿಂಗ್ ದ ಹೈ ಫ್ಲೂಯೆನ್ಸಿ ಇನ್ ಬೋತ್ ಲ್ಯಾಂಗ್ವೇಜಸ್. ಓಕೆ, ನೆಕ್ಸ್ಟ್ ಪೊಟೆನ್ಷಿಯಲ್ ಕನ್ಫ್ಯೂಷನ್ ಫಾರ್ ಸ್ಟೂಡೆಂಟ್ಸ್ ಆಗ್ತದೆ. ಆಮೇಲೆ ನೆಗ್ಲೆಕ್ಟ್ ಆಫ್ ಇಮರ್ಸಿವ್ ಪ್ರಾಕ್ಟೀಸ್ ಆಗ್ತದೆ. ನೆಕ್ಸ್ಟ್ ಮತ್ತು ನೇಟಿವ್ ಟಂಗ್ ಮೇಲೆ ಡಿಫ್ರೆನ್ಸ್ ಇದು ಆಗ್ತದೆ. ನೇಟಿವ್ ಟಂಗ್ ಮೇಲೆ ಫೋಸ್ಟರಿಂಗ್ ಅಂದರೆ ರಿಲಯನ್ಸ್ ಆನ್ ದ ನೇಟಿವ್ ಟಂಗ್ ಆ್ಯಂಡ್ ರಿಸ್ಕ್ ಡಿಜನರೇಟಿಂಗ್ ಇನ್ ಟು ಲೆಸ್ ಇಫೆಕ್ಟಿವ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಅರ್ಥ ಆಯ್ತಾ? ಡಿಜನರೇಟಿಂಗ್ ಇನ್ ಟು ಲೆಸ್ ಇಫೆಕ್ಟಿವ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ? ಇಟ್ ಮೇ ಡಿಜನರೇಟ್ ಇನ್ ಟು ಪ್ಯೂರ್ ಅಥವಾ ಪುವರ್ ಟ್ರಾನ್ಸ್ಲೇಷನ್ ಮೆಥಡ್. ಆಪ್ಷನ್ 4 ಇಸ್ ಕರೆಕ್ಟ್ ಆಗ್ತದೆ. ಇವೆಲ್ಲ ಟೀಚರ್ ಪ್ರೊಫಿಷಿಯನ್ಸಿ, ಸ್ಟೂಡೆಂಟ್ ಡಿಪೆಂಡೆನ್ಸಿ, ಕನ್ಫ್ಯೂಷನ್, ಆಮೇಲೆ ಸ್ಲೋಡ್ ಫ್ಲೂಯೆನ್ಸಿ, ನೆಗ್ಲೆಕ್ಟ್ಸ್ ಇಮರ್ಷನ್, ರಿಸ್ಕ್ ಆಫ್ ಡಿಜನರೇಷನ್, ಫೋಕಸ್ ಆನ್ ಗ್ರಾಮರ್. ಸೊ ಇವೆಲ್ಲವೂ ಇಲ್ಲಿ ಆನ್ಸರ್ ಆಗ್ತವೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಆಪ್ಷನ್ ನಂಬರ್ 4 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 54ನೇ ಕ್ವಶನು, ರೂಲ್ ಪ್ಲೇ ಈಸ್ ಅ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸಸ್ ಟು ಟೀಚ್. ರೋಲ್ ಪ್ಲೇ ಇದು ನಾರ್ಮಲಾಗಿ ಇಟ್ಸ್ ಟು ಡೆವಲಪ್ ದ ಎಂಪತಿ, ಪ್ರಾಕ್ಟೀಸ್ ಸ್ಕಿಲ್ಸ್. ಪ್ರಾಕ್ಟೀಸ್ ಸ್ಕಿಲ್ಸ್ ಅಂದರೆ ಇದರಲ್ಲಿ ಏನೇನು ಬರ್ತವೆ? ಕಮ್ಯುನಿಕೇಷನ್, ಪ್ರಾಬ್ಲಮ್ ಸಾಲ್ವಿಂಗ, ಆಮೇಲೆ ಡಿಸಿಷನ್ ಮೇಕಿಂಗ್, ಅಂಡರ್ಸ್ಟ್ಯಾಂಡಿಂಗ್ ದ ಪರ್ಸ್ಪೆಕ್ಟಿವ್ಸ್, ಅಪ್ಲೈ ದ ಥೆರಾಟಿಕಲ್ ನಾಲೆಜ್ ಟು ರಿಯಲ್ ಲೈಫ್ ಸಿಚುವೇಶನ್ಸ್. ಹೌದಾ? ಸೊ ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಯಾವುದಾಗ್ಬೋದು ಆನ್ಸರು? ಸೊ ಇಲ್ಲಿ ಮೇನ್ಲಿ ಏನಪ್ಪ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಯಾವುದಾಗುತ್ತೆ? ಇಲ್ಲಿ ಸ್ಪೀಕಿಂಗ್ ಸ್ಕಿಲ್. ಆಪ್ಷನ್ ನಂಬರ್ 4 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ಕ್ಲೂಡ್ಸ್. ಒಂದು ಇಂಗ್ಲೀಷನ್ನು ಟೀಚಿಂಗ್ ಮಾಡಲಿಕ್ಕೆ ಇದರದ್ದು ಒಂದು ಆಬ್ಜೆಕ್ಟಿವ್ ಏನು? ಮೇನ್ ಏನಾಗ್ತದೆ ಇಲ್ಲಿ? ಲ್ಯಾಂಗ್ವೇಜ್ ಸ್ಕಿಲ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ 2, ನಾಲೆಜ್, ಕಾಂಪ್ರೆನ್ಷನ್, ಎಕ್ಸ್ಪ್ರೆಷನ್, ಅಪ್ರಿಷಿಯೇಷನ್. ನೆಕ್ಸ್ಟ್ ಕ್ವಶನ್, ಲರ್ನರ್ಸ್ ಗುಡ್ ಆಟ್ ಗ್ರಾಫಿಕ್ ಆರ್ಗನೈಜಿಂಗ್, ಫೋಟೋಗ್ರಫಿ, ಮ್ಯಾಪ್ ಡ್ರಾಯಿಂಗ್ ಆ್ಯಂಡ್ ಯೂಸಿಂಗ್ ಮೈಂಡ್ ಮ್ಯಾಪ್ಸ್ ಹ್ಯಾವ್. ಸೊ ಇಲ್ಲಿ ಏನಾಗ್ತದೆ? ಕರೆಕ್ಟ್ ಆನ್ಸರ್
is learners who are proficient in ಗ್ರಾಫಿಕ್ ಆರ್ಗನೈಜಿಂಗ್, ಫೋಟೋಗ್ರಫಿ, ಮ್ಯಾಪ್ ಡ್ರಾಯಿಂಗ್ ಮತ್ತು ಮೈಂಡ್ ಮ್ಯಾಪಿಂಗ್ನಲ್ಲಿ ಇವರು ಹೆಚ್ಚಾಗಿ ವಿಜುವಲ್ ಲರ್ನಿಂಗ್ ಸ್ಟೈಲಲ್ಲಿ ಏನಪ್ಪ ದೇ ಹ್ಯಾವ್ ಅ ಗುಡ್ ವಿಜುವಲ್ ಲರ್ನಿಂಗ್ ಅಂದ್ರೇನು ಸ್ಪೇಷಿಯಲ್ ಇಂಟೆಲಿಜೆನ್ಸ್. ಸೊ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್. ನೆಕ್ಸ್ಟ್ 57ನೇ ಕ್ವಶನ್ ನೋಡಿ. The word here and near represent a speech sound. ನೋಡಿ ಇಲ್ಲಿ ಹಿಯರ್ ಆ್ಯಂಡ್ ನಿಯರ್ ಇದು ಸ್ಪೀಚ್ ಸೌಂಡ್ ಯಾವುದಾಗ್ತದ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 4 ಈ ಅಂತ ಈ ಥರ ಇದಕ್ಕೆ ಡಿಪ್ಥಾಂಗ್ ಅಂತೀವಿ ನಾವು, ಡಿಪ್ಥಾಂಗ್ ನಿಯರ್ ಹಿಯರ್. Option number 4 is the correct answer. Next, according to Richards and Rogers, the following best describes the approach in their model of language teaching methodology. So, the correct answer is according to Richards and Rogers. Mainly, is the main describe ಏನು ಮಾಡ್ತದಂದ್ರೆ ಸಿಸ್ಟಮೆಟಿಕ್ ಫ್ರೇಮ್ವರ್ಕ್ ಫಾರ್ ಅನಲೈಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಟೀಚಿಂಗ್ ಮೆಥಡ್ಸ್. ಅರ್ಥ ಆಯ್ತಾ? ಸಿಸ್ಟಮೆಟಿಕ್ ಫ್ರೇಮ್ವರ್ಕ್ ಫಾರ್ ಅನಲೈಸಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ಬೋದು? ಸೊ ಇದು ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 59. ದ ಟೀಚಿಂಗ್ ಮೆಥಡ್ ಎಂಫಸೈಸಸ್ ಫಿಸಿಕಲ್ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಕಮಾಂಡ್ಸ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ ನಂಬರ್ 2 ಆಗುತ್ತೆ. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಥವಾ TPR ಅಂತ ನಾವು ಅಂತೀವಿ. ನೆಕ್ಸ್ಟ್ ಇದು ಲಾಸ್ಟ್ ಕ್ವಶನ್ ನೋಡಿ. ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆಡಿಯೋಲಿಂಗ್ವಲ್ ಮೆಥಡ್ ಈಸ್. ಆಡಿಯೋಲಿಂಗ್ವಲ್ ಮೆಥಡ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಮೇನ್ಲಿ ಪ್ಯಾಟರ್ನ್ ಆ್ಯಂಡ್ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್ಲಿಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆಪ್ಷನ್ ನಂಬರ್ 3 ಫ್ರೀಕ್ವೆಂಟ್ ಪ್ಯಾಟರ್ನ್ ಡ್ರಿಲ್ಸ್ ಆ್ಯಂಡ್ ರಿಪಿಟೇಷನ್. ಸೊ 60ನೇ ಕ್ವಶನ್ ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಮುಂದಿನ ಒಂದು ಸೆಷನಲ್ಲಿ ಇದು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರವನ್ನು ಏನಪ್ಪ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.